ಸೊ ಹಾಗಾಗಿ ಅವನು ಫ್ರಿಜ್ ಬೇಕಂತ ಹೇಳ್ದ. ಇದು ಒಂದು ಸಣ್ಣ ರೇಟಿಂಗ್ ನೋಡಿ ಕೊಡ್ರಿ. ಅವನು ಫ್ಯಾನ್ ತಗೊಂಡೇನು ಫ್ರಿಜ್ನಾಗ ಹಚ್ಚಲ ಅಂತಿದ್ದಾನೆ. ಮಾಲಕರು ಇವರು ಫ್ರಿಜ್ಜಿಂದ ಹೆಸರು ನಮ್ದು. ಆರಿಫನ್ ಇಲ್ಲಿ ಅದ ಅವನ ಜೊತೆ ಬಿಡೋಕಲ್ಲ ಅವನು ನಮಗೆ ಇವತ್ತು ಹಗಲಿಂದ ಹಗಲಲ್ಲ ಹಿಂಗೆ ಕಾಡಾಕ್ತಾನೆ ನಮಗೆ. ಇಲ್ಲಿ ನೋಡು ಮುಂದೆ ಹಿಂದೆ 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 ಅಡಿತೈತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ಇವತ್ತು ಲಾಗ್ ಬಂದ್ಬಿಟ್ಟು ನಮ್ಮ ಹಳ್ಳಿಗೆ ಹೋಗಿದ್ದೆ. ಇವಾಗ ಬೆಳಗ್ಗೆ ಹೋಗಿದ್ದೆ. ಇವಾಗ ಶುಕ್ರವಾರದ ನಮಾಜ್ ಮುಗಿಸ್ಕೊಂಡ್ಬಿಟ್ಟು ನಮ್ಮ ಹಳ್ಳಿಯಾಗೆ ಅದೇ ಆರಿಫ್ಗೆ ಇದನ್ನ ಕೊಡಿಸ್ಬೇಕಾಗಿತ್ತು, ಏನಂದರೆ ಫ್ರಿಜ್ ಅವನಿಗೆ ಅಂಗಡಿಗೆ. ಸೊ ಹಾಗಾಗಿ ಅವನು ಫ್ರಿಜ್ ಬೇಕಂತ ಹೇಳ್ದ. ಬೆಳಗಿಂದನೇ ಹೇಳ್ತಿದ್ದ ಫ್ರಿಜ್ ಬೇಕು ಅಂತ. ಸೊ ಅವ್ನ ಅಂಗಡಿಗೆ ಏನಾಗ್ತಿದೆ ಅಂದರೆ ಒಂದು ಸ್ವಲ್ಪ ಚಿಕನ್ನು 1 kg ಅರ್ಧ kg ಡೈಲಿ ಉಳಿತೈತೆ. ಸೊ ಹಾಗಾಗಿ ಅದನ್ನ ಉಳಿದಿರೋದನ್ನ ಇಟ್ಕೊಳಕ್ಕೆ ಅವ್ನ ಕಡೆ ಫ್ರಿಜ್ ಇಲ್ಲ. ಹಂಗಾಗಿ ಅದಕ್ಕೊಂದು ಫ್ರಿಜ್ ತಗೊಳ್ಳೋಣ ಅಂತ ಹೇಳ್ದ. ಅದಕ್ಕೆ ಇವಾಗ ಫ್ರಿಜ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ ರಾಣೆಬೆನ್ನೂರಿಗೆ. ಸೊ ಫ್ರಿಜ್ ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಜಸ್ಟ್ ಅದೇ ಇವಾಗ ಫ್ರಿಜ್ ತೊಗೊಳಕ್ಕೆ ಬಂದ್ವಿ ಅಂಗಡಿಗೆ. ಸೊ ನಮ್ಮ ಬ್ರದರ್ ಅವ್ರ ಫ್ರೆಂಡ್ ಅವರು ಹೇಳಿದ್ದು ಸಜೆಸ್ಟ್ ಮಾಡಿದ್ದು ತೊಗೊಳಕ್ಕೆ. ಸೊ ಹಾಗಾಗಿ ಸಿಂಗಲ್ ಡೋರ್ ನೋಡ್ತಾ ಇದ್ದೀವಿ ಫ್ರಿಜ್ನ. ಫೋಟೋ ಇವತ್ತು ಕಂಪ್ನಿಗೆ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ರಾತ್ರಿ 2 ಗಂಟೆಗೆ ಬಂದ್ವಲ್ಲ ನಾವು ಕಂಪ್ನಿಯಿಂದ, ಇದರಿಂದ ಹರಿಹರದಿಂದ. ಸೊ ಬಂದಮೇಲೆ ನಾವು ಮತ್ತೆ ಮಲಗಲಿಲ್ಲ. 3:30ಗೆ ಮತ್ತೆ ಎದ್ದು ಸೇರಿಗೆ ರೆಡಿ ಪ್ರಿಪೇರ್ ಮಾಡಬೇಕಾಗುತ್ತೆ ಅಡುಗೆ ಅಂತ ಹೇಳ್ಬಿಟ್ಟು ಮಲಗಲೇ ಇಲ್ಲ. ಅಡುಗೆ ಮಾಡಿಬಿಟ್ಟು ನೆಕ್ಸ್ಟ್ ಹಾಗೆ ಊಟ ಮಾಡಿಬಿಟ್ಟು ಹಂಗೆ ಮಲ್ಕೊಂಡು 8:00ವರೆಗೆ ಎದ್ದಿದ್ದೀನಿ. ಆಮೇಲೆ ಎದ್ದೇಳೋಕ್ಕಾಗಲಿ, ತುರ್ಸ್ಕೊಂತ ನಿದ್ದೆ ರಾತ್ರಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ಕಂಪ್ನಿಗೆ ಹೋಗಲಿಲ್ಲ. ಶುಕ್ರವಾರದಿಂದ ನಮಾಜೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಆರಿಫ್ಗೆ ಫ್ರಿಜ್ ಬೇಕಾಗಿತ್ತಲ್ಲ. ಸೊ ಹಂಗಾಗಿ ಈಗ ಜಸ್ಟ್ ರಾಣೆಬೆನ್ನೂರಿಗೆ ಬಂದ್ವಿ ನಾವು. ರಾಣೆಬೆನ್ನೂರಿಗೆ ಬಂದುಬಿಟ್ಟು ಬೇರೆ ಶಾಪ್ ಹೋಗಿದ್ವಿ, ಬಟ್ ಅಲ್ಲಿ ನಮಗೆ ಸೆಟ್ ಅನ್ನಿಸ್ತಿಲ್ಲ. ಅದಕ್ಕೆ ನಮ್ಮ ಬ್ರದರ್ ಅವ್ರ ಫ್ರೆಂಡ್ ಅವರು ಸಜೆಸ್ಟ್ ಮಾಡಿದ್ರು ಈ ಶಾಪ್ನ. ಸೊ ಹಾಗಾಗಿ ಇಲ್ಲಿ ತೊಗೊಳಕ್ಕೆ ಬಂದಿದ್ವಿ. ಇವಾಗ ನೋಡಬೇಕು. ಅಲ್ಲಿ ಅವ್ನು ನೋಡ್ರಿ, ಈಗ ಒಂದು 5 ಸ್ಟಾರ್ ನೋಡ್ರಿ. ಆಮೇಲೆ ಇದು ಯಾವ್ದಂದ್ರೆ ಒಂದು ಕ್ಯಾಂಡಿ ಸಾಕು ನನಗೆ. ಒಂದು ಕ್ಯಾಂಡಿ, ಒಂದು ಗೋದ್ರೇಜ್, ಒಂದು 2 ಅಂತ ತೋರಿಸ್ರಿ. ಏನಿಲ್ಲ, ಒಂದು ಚಿಕನ್ ಶಾಪ್ ಮಾಡಿದಂದ್ರೆ ಹೇಳ್ಕೊಂಡಿದಾರ ನಾವು. ಚಿಕನ್ ಶಾಪ್ಗೆ ಅಲ್ಲಿ ಕೋಳಿ ಏನಂದ್ರೆ ಡೈಲಿ ಒಂದು ಅರ್ಧ kg 1 kg ವೇಸ್ಟ್ ಆಗ್ಬಿಡುತ್ತೆ. ಆ ಇಟ್ಕೊಳ್ಳೋಕ್ಕೋಸ್ಕರ ಒಂದು ಫ್ರಿಜ್ ಗೋದ್ರೇಜ್ ಐತೆ ಸರ್. ಇಲ್ಲ ಐತಂತೆ ಸರ್ ಇದ್ರೆ. ಈಗ ಕ್ಯಾಂಡಿ ಒಂದು ಅವನಿ ಸಣ್ಣದಾಗತ್ತೆ ಸರ್. ಹೆಂಗಾದ್ರೂ ಲೋನ್ ಮಾಡ್ತೀರಿ ಸರ್. ಇದನ್ನ ಸಿಂಗಲ್ ಸ್ಟಾರ್ ಇದೆ. 210 ಹೌದು. ಮತ್ತು 5 ಸ್ಟಾರ್ನಾಗ ಹೋಗ್ಬೇಕಾಗತ್ತೆ ನೀವು. ಕರೆಂಟ್ ಹೋದ್ರಿ ಕರೆಕ್ಟ್ ಬಿಡ್ರಿ. ಹೌದು. ಇದೇನು ರೇಟ್ ಬಂದಿದೆ ಈಗ? ಈಗ ನಿಮ್ಗೆ 18 ಲಾಸ್ಟ್. ಅದೇ ಹೆಚ್ಚಿಗೆ ಆಗ್ತದೆ, ಜಾಸ್ತಿ ಐತೆ. ಇದು ಒಂದು ಸಣ್ಣ ರೇಟಿಂಗ್ ನೋಡಿ ಕೊಡ್ರಿ ನನಗೆ. ಗೋರೇಜ್ ಹಾಕ್ಬೇಕು ಸರ್. ಎಷ್ಟು ಹಾಕ್ಬೇಕ್ರಿ ಇದು? ಅಲ್ಲಿ ಮಾತಾಡಿ ಅವ್ರು ಮಾತಾಡೋದಂತೆ ಮಲ್ಲಿಗೆ ತೋರಿಸಲ್ಲ. ಹಾಗೇನೆ ಮಾಡೋಕ್ಕೆ ಹೇಳ್ತಾರೆ. ನೋಡಿ ಗೈಸ್, ಅದು ಫ್ರಿಜ್ ತೊಗೊಂಡ್ಬಿಟ್ಟು ಅವ್ರು ಇನ್ನೂ ಒಂದು 1.5 ಲಕ್ಷ ರೂಪಾಯಿ ಇದ್ದು ನಿಮಗೆ ಬೇಕಾದ್ರೆ ಆಫರ್ ಐತೆ, ಏನಾದರೂ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾ ಇವನಿಗೆ ಏನಾದರೂ ತಗೋ ಅಂತ ಅಂದೆ. ಒಂದು ಫ್ಯಾನ್ ತೊಗೊಂಡೆ.
ಅವನು ಫ್ಯಾನ್ ತಗೊಂಡೇನು ಫ್ರಿಜ್ನಾಗ ಹಚ್ಚಲ ಅಂತಿದ್ದಾನೆ. ಆ ಫ್ರಿಜ್ ಗೋದ್ರೇಜ್ ತಗೊಂಡ್ವಿ. ಅದು ಎಷ್ಟಿದೆ ಸರ್? ಅದು 185 ಲೀಟ್ರ್ ಅಲ್ಲ? 180 ಲೀಟ್ರ್ ಕೇಳ್ತೀನಿ. ನನ್ನ ಹೆಸರಲ್ಲಿ ಆಗ್ತದೆ ಫ್ರಿಜ್. ಮಾಲಕರು ಇವರು, ಫ್ರಿಜ್ಜಿಂದು ಹೆಸರು ನಮ್ಮದು. ಇದು ಬಿಲ್. ಓಕೆ ಗೈಸ್, ಫೈನಲಿ ತೊಗೊಂಡು ಇವಾಗ ಫ್ರಿಜ್ ಗೋದ್ರೇಜ್ ತೊಗೊಂಡು ಇವಾಗ ಹೋಗ್ಬೇಕು. ತಗೊಂಡು ಇನ್ನೇನದು ಡೆಲಿವರಿ ಮಾಡಿಸ್ಬೇಕಿತ್ತು ಈಗ ಗಾಡಿಗೆ ಮಾಡಿಸೋದ್ರೊಳಗಡೆ ನಮ್ಮ ಇವನು ಬಂದ ನಾಗರಾಜ್ ಕಂಪ್ನಿಯಿಂದ. ಇಲ್ಲಣ್ಣ ಒಂದು ಟೈರ್ ತಗೋಬೇಕು, ಗಾಡಿಗೆ ಮುಂದೆ ಟೈರ್ ಹೋಗೈತೆ ಅಂತೇಳಿ ಕಾಲ್ ಮಾಡ್ದೆ. ಸೊ ಹಂಗಾಗಿ ಮತ್ತೆ ಬಾರಪ್ಪ ಇಲ್ಲೇ ಹಣೆಬರಕತ್ತೀವಿ ಅಂತೇಳಿ ಕರೆದ್ವಿ. ಅವ್ನು ಮತ್ತೆ ಕ್ರೆಡಿಟ್ ಕಾರ್ಡ್ನಾಗ ಅಮೌಂಟ್ ಎಲ್ಲ ವಿಡ್ರಾ ಮಾಡ್ಕೊಂಡು ಸೀದಾ ಬಂದ್ವಿ. ಅವ್ನು ಗಾಡಿದೀಗ MRF ಅಲ್ಲಿ ಒಂದು ಇದು ಟೈರ್ ತೊಗೋಬೇಕಾಗಿತ್ತು. ಸೊ ಟೈರ್ ತಗೊಳಕ್ಕೆ ಬಂದಿದ್ದೀವಿ. ಈ ತಗೊಂಡು ಅವ್ನಿಗೆ ಟೈರ್ ಕಟ್ ಕಳಿಸ್ಬಿಟ್ಟು ಈಗ ನೆಕ್ಸ್ಟ್ ಮತ್ತೆ ನಾವು ಈಗ ಒಂದು ಆರಿಫನ್ ಇಲ್ಲೇ ಅದ. ಅವನು ಜೊತೆ ಬಿಡೋಕ್ಕಲ್ಲ, ಅವನು ನಮಗೆ ತಗಲಿಂದ ಅಗಲಲ್ಲ ಹಿಂಗೆ ಕಡಾಕ್ತಾನೆ. ನಮಗೆ 2 ದಿವಸ ಆತ ಮನೆ ಸೇರಿ. ಒಟ್ಟು ಅವನ್ನೆಲ್ಲ ಇದು ರೆಡಿ ಮಾಡಿ ಕೊಡ್ಬೇಕು ನಮಗೆ ಈಗ ಎನಿ ಕಂಡೀಷನ್. ಹಂಗಾಗಿ ಬಂದ್ವಿ. ಅದು ಟೈರ್ ತೊಗೊಳ್ತಿದ್ದಾನೀಗ, MRF ಫ್ರಂಟ್ ಟೈರ್. ನಮ್ಮ ಗಾಡಿ ಇಲ್ಲೇ ಐತೆ, TVS ಇದು ಹೀರೋ ಹೋಂಡಾ ಪ್ಯಾಷನ್ ಪ್ರೋ. ಅದನ್ನು ಕೊಡಿಸಿ ನೆಕ್ಸ್ಟ್ ಇವನು ಆ ಆರಿಫೊಂದು ಬಗೆಹರಿಸ್ಬೇಕಾಗೈತಿ. ಈಗ ಫಸ್ಟ್ ಆರಿಫ್ ಇಲ್ಲೇ ಇದ್ದಾನೆ, ಅವ್ನು ಬಗೆಹರಿಸಿ ನೆಕ್ಸ್ಟ್ ಅದು ಪ್ಯಾಕಿಂಗ್ ಮಾಡಿ ಅದು ವೀಡಿಯೋ ಮಾಡ್ತೀನಿ. ಈಗ ಪ್ಯಾಕ್ ಮಾಡಿ ಅವ್ನಿಗೆ ಬೆಳ್ಕೊಂಡಕ್ಕೆ ಸೀದಾ ಕಳಿಸ್ಬೇಕು. ಅವ್ನು ಒಟ್ಟು ಮದುವೆ ಮಾಡಿ ಎಲ್ಲ ಮಾಡಿ ಮಾಡೋ ಮಟ್ಟ ಒಟ್ಟು ಅವ್ನು ಬಿಡಂಗಿಲ್ಲ ನಮ್ಮನ್ನ. ಆಯಿತು ಗೈಸ್, ಮತ್ತೆ ಸಿಗ್ತೀನಿ. ಹಾಗಾಯ್ತು, ಅದೇ ಫ್ರಿಜ್ಜು ಇಲ್ಲಿ ಗೋಡಮಲ್ಲಿ ಇದೆ ಅಂತ ಹೇಳಿದ್ರು ಅವರು. ಹಾಗಾಗಿ ಇವಾಗ ಗೋಡಮಿಗೆ ಬಂದ್ವಿ ನಾವು, ನಾನು ಆರಿಫ್. ನಮ್ಮ ಮುಬ್ಬು ಟಾಟಾ ಏಸ್ ತರಕ್ಕೆ ಹೋಗಿದ್ದಾನೆ. ಅವ್ರದ್ದು ನಮ್ಮ ರಿಲೇಷನ್ದೇ ಇದೆ ಟಾಟಾ ಏಸ್, ಅದ್ರಾಗೆ ಹಾಕ್ಕೊಂಡ್ಬಿಟ್ಟು ಸೀದಾ ಇವಾಗ ಬೆನ್ಕನ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಇಲ್ಲೇ ಸೆಟ್ರಸ್ ಹತ್ರ ವೇಟ್ ಮಾಡ್ತಿದ್ವಿ ಗೋಡಮ್ ಹತ್ರ. ಇನ್ನೂ ಬಂದಿಲ್ಲ ಅವರು. ಬಂದಮೇಲೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಊರಿಗೆ ಹೋಗ್ಬೇಕು ಬೆನ್ಕನ್ಕೊಂಡಿಗೆ. ಇದು ಚೆಕ್ಕಿಗೆ ಮಾಡಿ ತೋರಿಸಲ್ರಿ ಇದನ್ನ? ಮತ್ತೆ ಹೆಂಗ್ರಿ ಈಗ ಅದು? ಹಾಂ, ಅದ ಇವತ್ತೇ ನಾನು ಮಾಡಲ್ತಾರೆ, ನಾಳೆ ಆನ್ ಮಾಡ್ತೀವಿ. ಬರ್ತೈತಿ. ಹಾಗಾಗಿ ಇವಾಗ ಜಸ್ಟ್ ಕೊಟ್ರು ಅಂಕಲ್. ಅವ್ರ ಗೋಡಮಿಂದ ತೆಗೆದು ನಮಗೆ ಹೊರಗೆ ರಿಮೂವ್ ಮಾಡಿ ಕೊಟ್ಟರು. ನಾನು ತೊಗೊಂಡ್ಬಿಟ್ಟು ಈಗ ಲೋಡ್ ಮಾಡ್ಬೇಕೀಗ ಗಾಡಿಗೆ ಹಾಕೊಂಡ್ಬಿಟ್ಟು ಡೈರೆಕ್ಟ್ ನಮ್ಮ ಆರಿಫ್ ತಗೊಂಡು ಹೋಗ್ತಾನೆ ಮನೆಗೀಗ. ಸೊ ಇವಾಗ ಹೋಗ್ತಿದ್ದೀವಿ. ಇವಾಗ ಇಳಿಸ್ತಿದ್ದಾರೆ. ಅದು ನನಗೆ ಈ ಮೆಟ್ಲಿಂದ ಹೆಂಗೆ ಇಳಿಸ್ತಾರಪ್ಪ ಅನ್ನೋದೇ ಇದು ಆಗಿತ್ತು. ಅವ್ರ ಅಂಕಲ್ ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾರೆ ಇಲ್ಲಿ. ನಮ್ಮ ಆರಿಫನು ಹೆಲ್ಪ್ ಮಾಡ್ತಿದ್ದಾನೆ ಅವರಿಗೆ. ನೋಡಿ ಹೆಂಗೆ ತಗೊಂಡು ಹೋಗ್ತಿದ್ದಾರೆ ಅದು. ನೋಡಿ ಗೈಸ್, ಎಷ್ಟು ಈಸಿಗೆ ತೊಗೊಂಡು ಹೋದ್ರು ಅವರು. ನಾವು ಇಲ್ಲಿಂದ ಎತ್ಕೊಂಡು ಹೋಗೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ಕೊಂತ ನಿಂತಿದ್ವಿ. ಅವ್ರು ಬಂದು ಆರಾಮಾಗಿ ಎದುರು ನಂಗೆ ಇಳಿಸ್ಕೊಂಡು ಹೋದ್ರು. ಹೌದು, ಟಾಟಾ ಎಸಿ ಕೇಳಿದ್ವಿ. 500-600 ರೂಪಾಯಿ ಬಾಡಿಗೆ ಹೇಳ್ತಿದ್ರು. ಸೊ ಹಾಗಾಗಿ ನಮ್ಮ ಒಬ್ಬ ನಮ್ಮದೇ ದೊಡ್ಡ ಪಡ್ದೈತೆ ತಡಿ ಚಚಾ ಅಂತೇಳಿ ಹೋಗಿ ಅಲ್ಲಿ ನೋಡು ಮುಂದೆ ಹಿಂದೆ ಅಡಿತೈತೆ ಒಬ್ಬ ಸಾಕ್ತಾಳೆ. ಅಲ್ಲಿಗೆ ತರೋಣ, ಕರೆಕ್ಟ್ ಐತೆ. ಅಲ್ಲಿಗೆ ತರ ಕರೆಕ್ಟ್ ಐತೆ, ಸಾಕಲ್ಲ ಅಲ್ಲಿಗೆ ತರೋಣ ಇಲ್ಲಿಗೆ. ಆಮೇಲೆ ಅವನು ಡ್ರೈವಿಂಗು ಮಾಡ್ತಾನೆ, ಎಲ್ಲ ಮಾಡ್ತಾನೆ ಕೆಲಸನ. ಯಾಕೆ ಬಿಟ್ಟು ಹಾಂ ಯಾಕೆ ಹಾಂ ಸರಿ ತಗ ರೆಡಿ ಇರೋನ್ನ ಅವ್ರನ್ನ.
ಮತ್ತೆ ಬರಬೇಕಾರೆ ಬರ್ತಿದ್ರೆ ಬರ್ತಾರೆ ಅವ್ರು. ಹಾಂ ಸರಿ. ಕಾಲು ಕೆ ಜಿ ಅಲ್ಲ, 1 ಗ್ರಾಮ್ ಇದ್ರೂ ತೂಕ ಮಾಡ್ತಾರೆ ವಿಡಿಯೋ ಮಾಡೋದು. ನೀ ಹಿಂದೆ ಹಿಡ್ಕೊಂಡು ನಿಂತ್ಕೊಂತಿಯಲ್ಲ. ಅಲ್ಲ ನೀವು ಹಿಂದೆ ಹಿಡ್ಕೊಂಡು ನಿಂತ್ಕೊಂಡ ತಗ. ಹಾಂ ಒಬ್ಬ ನಿಂತ್ಕೊಂತಿಯಲ್ಲ. ಸರಿ. ಫೈನಲಿ ಗಾಯ್ಸ್ ಫ್ರಿಜ್ ಒಂದು ಹರಿಪರ್ ಮನೆಗೆ ಬಂದ್ವಿ. ಈಗ ಅವ್ರ ಮನೆಗೆ ಇಟ್ಕೊಂತಾನೆ. ಈಗ ರೆಡಿ ಮಾಡಿವಿ, ಎಲ್ಲ ರೆಡಿ ಐತಿ, ಫುಲ್ ರೆಡಿ ಐತಿ. ಈ ಥರ ಐತಿ ಫ್ರಿಜ್. ಟೋಟಲ್ ಒಂದು 13,500 ಬಿತ್ತಿದ್ದು ಫ್ರಿಜ್. 13,500. ಒಂದು EMI ಮಾಡ್ಕೊಂಡಿದ್ದಾನೆ ಅವ್ನು. ಮತ್ತು ಇವಾಗ ಅಷ್ಟು ಅಮೌಂಟ್ ಇಲ್ಲ ಅಂತೇಳಿ ಅದು ಒಂದು 2,000 ಜಾಸ್ತಿ ಆಗುತ್ತೆ. ಎಲ್ಲ ಸೇರಿ ಒಂದು 15,500 ಸಿಕ್ತು. ಸೊ ನೋಡು ದುಡಿಬೇಕು ಗಾಯ್ಸ್. ದುಡಿತಿದ್ದೆ ನಮ್ಮ ಮಳೆಯ. ಮತ್ತೇನ್ ಮಾಡ್ತಾರೆ ಅಂತ ಮಾಡಿರಿ. ಮನಿ ಬೀಳಿಸ್ಬೇಕ, ಮನಿ ಕಟ್ಟಬೇಕ, ಹೆಂಗ್ರಿ ಮತ್ ದುಡಿಬೇಕಂದ್ರ ದುಡಿಬೇಕಪ್ಪ. ಮತ್ ಈಗ ಏನ್ ಮಾಡಕತ್ತವಲ್ಲ ಅಂಗಡಿ ಹಾಕಿತ್ತಲ್ಲ ದುಡಿಯೋದ. ಮತ್ತ ದುಡಿಬೇಕಪ್ಪ, ಯಾರು ಬೇಡ ಅಂತಾರ. ನಮ್ಮ ವಯಸ್ಸು ಮುಗ್ದು ನೀವ ಮಾಡ್ಕೊಳೋದಿಲ್ಲ, ಮಾಡಂಗಿಲ್ಲ. ಹೌದೌದು, ನಮ್ಮ ಮಿಸ್ತ್ರಿ ಇವರ ಬರ್ರಿ ಮಿಸ್ತ್ರಿ. ಅಲ್ಲಿ ಒಂದು ಫೋಟೋ ತೆಗಿತೇನೆ. ಗೈಸ್ ಜಸ್ಟ್ ಇವಾಗ ಮನೆಗೆ ಬಂದೆ ನಾನು. ರೋಜಾ ಎಲ್ಲ ಮುಗೀತು. 20 ರೋಜಾ ಇವತ್ತಿಗೆ ಕಂಪ್ಲೀಟ್ ಆಯಿತು. ಸೊ ಇವಾಗ ಜಸ್ಟ್ ನಾನು ಮನೆಗೆ ಬಂದೆ. ಇವಾಗ ಟೈಮ್ ಬಂದುಬಿಟ್ಟು 8:15 ಆಗಿದೆ. ನಾನು ಮಗ್ರಿಬ್ ನಮಾಜ್ನ ಮುಗಿಸ್ಕೊಂಡ್ಬಿಟ್ಟು ಅಲ್ಲೇ ಎಲ್ಲ ಇಫ್ತಾರ್ ಮುಗಿಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಇವಾಗ ಜಸ್ಟ್ ನಾನು ಮನೆಗೆ ಬಂದೆ. ನಾನು ಹೆಂಡ್ತಿ ಕಾಲ್ ಮಾಡಿ ಪದೇ ಪದೇ ಬನ್ನಿ ಬನ್ನಿ ಅಂತ ಹೇಳ್ತಿದ್ಲು. ಯಾಕಂದರೆ ಬೆಳಗ್ಗೆನೇ ಮನೆ ಬಿಟ್ಟಿದ್ದು ನಾನು. ಇವಾಗ ಜಸ್ಟ್ ಬಂದೆ. ಭಾಳ ಸಿಟ್ಟಾಗಿದ್ದಾಳೆ ಅನಿಸುತ್ತಾ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್. ಕೆಲವೊಂದು ದಿನ ಮತ್ತು ಕೆಲಸ ಇರ್ತವೆ. ಅವನು ಮಳಿಯಂದು ಪಾಪ ಅವನು ಮತ್ತು ಚಿಕನ್ ಎಲ್ಲ ವೇಸ್ಟ್ ಆಗ್ತದೆ ಅಂತ ಹೇಳೋದಕ್ಕೆ ಅವನು ನಿಂತಿದ್ದೆಲ್ಲ ಫ್ರಿಜ್ಜೆಲ್ಲ ಕೂಡಿಸ್ಬಿಟ್ಟು ಏನೋ ಒಂದು ದುಡಿಮೆ ಮಾಡ್ಕೊಂಡು ಹೋಗ್ಕೊಂಡು ನಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಒಂದು ಖುಷಿ ವಿಚಾರ ಅದು. ಹಾಂ, ಫ್ರಿಜ್ ಹೊಸದೇ ತಗೊಂಡ್ವಿ ಇವತ್ತು. 5,000 ತೊಗೊಂಬಂದಿದ್ದು ಅಷ್ಟೇ. ಅವ್ನು 5,000 ರೂಪಾಯಿ ಕಟ್ಟಿ ಉಳಿದಿದ್ದು EMI ಮಾಡಿಸ್ಕೊಟ್ಟು. ಅವನಿಗೆ EMI ಬರಲಿಲ್ಲ. ಒಂದು 20 ವರ್ಷ ಅಲ್ಲ ಈಗ. ಮತ್ತು ನನ್ನ ಇದ್ರ ಮೇಲೇ EMI ಮಾಡಿದ್ರು. ಮಾಡ್ಕೊಂಡು ಇವಾಗ ಜಸ್ಟ್ ಕೊಡ್ಸ್ಕೊಂಡು ಅವ್ರ ಮನೆಗೆ ಬಿಟ್ಟು ನಮಾಜೆಲ್ಲ ಮುಗಿಸ್ಕೊಂಡು ಜಸ್ಟ್ ಬಂದೆ. ರೊಟ್ಟಿ, ಹಾಗಲಕಾಯಿ ಪಲ್ಯ. ಈ ಊಟಕ್ಕೆ ಏನೈತೆ ಹಾಗಲಕಾಯಿ ಪಲ್ಯ ತಿನ್ನೋಕೆ ಭಾಳ ದಿವಸ ಆಗೈತೆ. ರೊಟ್ಟಿ, ಹಾಗಲಕಾಯಿ ಪಲ್ಯ, ಅನ್ನ, ಸಾಂಬಾರು. ಹೆಂಡ್ತಿ ಹಾಗಲಕಾಯಿ ಪಲ್ಯ ಮಾಡೋಕ್ಕೆ ಮಾಡ್ತಿದ್ದಾಳೆ. ರೊಟ್ಟಿ ಸುಡ್ತಿದ್ದಾಳೆ. ಸೌತೆಕಾಯಿ ನಾ ಬಂದು ಕೂಡಲೇ ಮತ್ತು ಟೀ ಕುಡ್ದಿರಲಿಲ್ಲ. ಅದಕ್ಕೆ ಟೀ ಮಾಡು ಅಂತ ಹೇಳಿದೆ. ಅದಕ್ಕೆ ಟೀ ಮಾಡ್ತಿದ್ದಾಳೆ. ಈಗ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಊಟ ಮಾಡಬೇಕು. ಆಮೇಲೆ 8 ಕಾಲಾಗಿತ್ತು ಟೈಮ್. ಈಗ ಟೀ ಬೆಳಗ್ಗೆ ಕುಡ್ದಿದ್ದೆ, ಮತ್ತು ಕುಡ್ದಿಲ್ಲ ನಾನು. ರೋಜಾ ಬಿಟ್ಟ ಮೇಲೂ ಟೀ ಕುಡಿಯೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವಾಗ ಬಂದುಬಿಟ್ಟು ಟೀ ಕುಡಿತಿದ್ದೀನಿ. ಸೊ ಗೈಸ್ ಊಟ ಮಾಡ್ತೀನಿ ಇವಾಗ. ಸೊ ಹಾಗಲಕಾಯಿ ಪಲ್ಯ ರೊಟ್ಟಿ ತಿಂದ್ಬಿಟ್ಟು ಬೇಗನೆ ಮಲಗ್ತೀನಿ. ಯಾಕಂದರೆ ನಿದ್ದೆ ತುಂಬ ಕಡಿಮೆ ಆಗ್ತೈತೆ. ನಿನ್ನೆ ಬೇರೆ ನೈಟ್ 2 ಗಂಟೆ ಆಯ್ತು ನಾವು ಮನೆಗೆ ಬಂದಾಗ. ಮತ್ತೇನು ಮಲಗೋದು ಅಂತೇಳಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬೆಳಗ್ಗೆ ಸೇರಿ ಎಲ್ಲ ಮುಗಿಸ್ಕೊಂಡು ಮಲಗಿದ್ದು ನಾನು. 8:15 ಇದ್ದಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಬೇಗನೆ ಊಟ ಮಾಡಿಬಿಟ್ಟು ಮಲಗಿಬಿಡ್ತೀನಿ ಇವತ್ತು. ಯಾಕಂದರೆ ನಾಳೆ ಕಂಪ್ನಿಗೆ ಹೋಗಲೇಬೇಕು. ನಿನ್ನೆ ಇವತ್ತು ರಜೆ ಹಾಕಿದೆ. ಸೊ ಹಾಗಾಗಿ ಇವತ್ತಿನ ಲಾಗ್ ಇಷ್ಟು ಹೇಳಿಬಿಟ್ಟು ಎಂಡ್ ಮಾಡ್ತೀನಿ. ಮತ್ತು ಐ ಹೋಪ್ ಯು ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಗೈಸ್.